ಅಮ್ಮನ ಕಡೆಯ ಕ್ಷಣ ಹೇಗಿತ್ತು? ನನಗೂ ಅವರು ಸಿಗ್ತಾರೋ ಇಲ್ವೋ ಅಂತ ನಾನು ಈ ಕಡೆ ಹೊರಗಡೆ ಸ್ವಲ್ಪ ದೂರ ಇಲ್ಲೇ ಹೋಗ್ಬಿಟ್ಟು ಬೇಗ ಬರಬೇಕು ಅಂತ ಬಂದವನು ನಾನು. ಫೋನ್ ಬಂತು, ಇಲ್ಲೆಲ್ಲ ಸ್ವಲ್ಪ ಬೇಗ ಬನ್ನಿ ಅಣ್ಣ, ಯಾಕೋ ಒಂಥರ ಇದ್ದಾರೆ ಅಮ್ಮ. ಬಂದೆ ಬೇಗನೆ ಬಂದೇ ಬಿಟ್ಟೆ. ಬಂದ ತಕ್ಷಣ ಇಲ್ಲೊಂದಷ್ಟು ಅಭಿಮಾನಿಗಳಿದ್ದರು, ಕೂಗ್ಕೊಂಡ್ಬಿಟ್ಟಿದ್ರು ಅವರು. ತಕ್ಷಣ ಅವ್ರ ಅಭಿಮಾನಿಗಳಲ್ಲಿ ಒಬ್ಬರು ಯಾರು ಡಾಕ್ಟ್ರ್ ಇರಬೇಕು ಅಂತ ಕಾಣುತ್ತೆ. ಬೇಗ ಹೋಗಿ ಎದೆ ಪ್ರೆಸ್ ಮಾಡಿಕೊಂಡು ಕಾಲದ್ದು ಮೂವ್ ಮಾಡ್ತಾಯಿದ್ರು. ಸ್ವಲ್ಪ ಸ್ಪಂದಿಸ್ತಾಯಿದ್ರು ಅಮ್ಮ, ಸ್ಪಂದಿಸ್ತಾಯಿದ್ರು. ಆಮೇಲೆ ಕಾನ್ಸಂಟ್ರೇಟರ್ ಆನ್ ಮಾಡಿ ಸ್ವಲ್ಪ ಮೂಗುಗಿಟ್ಟಾಗ ಒಂಚೂರು ಬಿ ಪಿನೂ ರೈಸ್ ಆದಾಗ ಆಯಿತು. ಹಾಗೆ ಹೆಂಗೆ ರೈಸ್ ಆಯಿತು ಹಾಗೆ ಕಡಿಮೆ ಆಗ್ತಾನೆ ಬಂತು. ನನಗೆ ತಡ್ಕೊಳಕ್ಕಾಗಲಿಲ್ಲ. ನಾನು ಕೂಗಾಡ್ಬಿಟ್ಟೆ ಒಂದು ಸಾರಿ, ಅಮ್ಮ ಅಂತ ಕೂಗ್ಬಿಟ್ಟೆ. ನಾನು ಕೂಗಿದ ತಕ್ಷಣ ವಿನು ಅಂತಂತ ಹೇಳಿದ್ರು. ಒಂದು ಸರಿ ಕಂಡುಬಿಟ್ಟು ವಿನು ಅಂತಂತ ಹೇಳಿದ್ರು. ವಿನು ಅಂತಂತ ಹೇಳಿದ ತಕ್ಷಣ ಅಪ್ಪ ಬನ್ನಿ ನೀರು ಬಿಡಿ, ಬಾಯಿಗೆ ನೀರು ಬಿಡಿ ಅಂದರು. ಇದು ಏನು ಕೇಳ್ತಾ ಇದ್ರಿ ಎತ್ತ ಅಂತ ಕೂಡ ಪಾಪ ಕುಡಿಯೋಕೆ ಚೆನ್ನಾಗಿ ಕುಡಿದ್ರು. ನೀರು ಕುಡಿದು ಹಾಗೇನೆ ಕಣ್ಣು ಮುಚ್ಚಿಬಿಟ್ರು. ಆಮೇಲೆ ನಾ ಮಾತಾಡಲಿಲ್ಲ ರೀ. ಅಮ್ಮ ನಮಗೋಸ್ಕರ ಕಾದು ಕೂತಿದ್ದ ಜೀವ ಅದು. ಕಡೆಯ ಪದನೂ ಕೂಡ ವಿನು ಅನ್ನೋದೇ ಬಂದಿತ್ತು. ಕಣ್ಣಂಚಿನಲ್ಲಿ ನೀರು ಹೋಗ್ತಾನೆ ಇಲ್ಲ ನನಗೆ. ಏನೋ ಕೆಲಸ ಮಾಡಬೇಕು, ಮಾಡ್ತಾಯಿದ್ದೆ. ಸಮಾಧಿ ಪಕ್ಕದಲ್ಲಿ ಏನಾದರೂ ಮಾಡ್ತಾ ಇರಬೇಕು ಅನ್ಸುತ್ತೆ. ಮಲಗಿರುವಾಗ ಒಂದು 12 ಗಂಟೆ 1 ಗಂಟೆಗೆ ಎಚ್ಚರಿ ಆಗ್ಬಿಡುತ್ತೆ. ನೋಡ್ತಾ ಇರ್ತೀನಿ. ನನಗೆ ಕಷ್ಟ ಇವ್ರೆ, ತುಂಬ ಕಷ್ಟ. ನೋವು ಸಹಿಸ್ಕೊಳ್ಳೋ ಶಕ್ತಿ ನಾವೇ ತಗೋಬೇಕು. ಎಲ್ಲೊಂದೇ ಒಂದು ಅವ್ರು ಏನು ಹೇಳಿದಾರೋ ಹಾಗೆ ನೋಡಿಸ್ಕೊಂಡು ಹೋದಾಗ ಮಾತ್ರ ಸ್ವಲ್ಪ ನಮ್ಗೆ ಶಾಂತಿ ಆಗ್ಬೋದು ಹೊರತು ಸಮಾಧಾನ ಅನ್ನುವಂಥದ್ದು ನಂಗೆ ಗೊತ್ತಿಲ್ಲ. 6ಕ್ಕೆ 3ರಲ್ಲಿ ಮಾತ್ರ ಸಿಗ್ಬೋದು ನನಗೆ ಅಷ್ಟೇ.